ಇಂದು ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಇದು ನಿರಾಶಾದಾಯಕವಾಗಿರ್ತಕ್ಕಂಥ ಬಜೆಟ್ ಆಗಿದೆ. ಕೇವಲ ಬಿಹಾರ್ ರಾಜ್ಯ ಚುನಾವಣೆ ದೃಷ್ಟಿಕೋನ ಇಟ್ಟುಕೊಂಡು ನಡೆಸಿರ್ತಕ್ಕಂಥ ಒಂದು ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ ಆಗಿದೆ. ಕರ್ನಾಟಕ ರಾಜ್ಯಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಅನ್ಯಾಯ ಮಾಡಿದೆ. ಸಂಪೂರ್ಣವಾಗಿ ನಿರಾಶಾದಾಯಕವಾದಂಥ ಬಜೆಟನ್ನು ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. ಬಿಹಾರ್ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಚುನಾವಣೆಯ ಗಿಮಿಕ್ಕೋಸ್ಕರ ಬಿಹಾರ್ ಜನರಿಗೆ ಕೊಟ್ಟಿರುವ ಬಜೆಟ್ನಲ್ಲಿ ವಿಶೇಷ ಆದ್ಯತೆ ನೀಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ತಾವೇನು ತೆರಿಗೆ ಪಡಿತೀರಿ ಆ ತೆರಿಗೆ ಹಣವನ್ನು ಕೂಡ ವಾಪಸ್ ಕೊಡದೇ ಇರತಕ್ಕಂಥ ತಾರತಮ್ಯ ಮಾಡಿದ್ದಿರೋದನ್ನು ಎದ್ದು ಕಾಣ್ತಿದೆ. ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ, ಕೃಷಿಗೆ ಸಂಪೂರ್ಣವಾಗಿ ಅನುದಾನ ಕಡಿಮೆ ಮಾಡಿರೋದನ್ನು ಎದ್ದು ಕಾಣ್ತಿದೆ. ಇದು ಸಂಪೂರ್ಣವಾದಂಥ ನಿರಾಶಾದಾಯಕ ಬಜೆಟ್ ಆಗಿದೆ. ಕೇವಲ ಚುನಾವಣೆ ಗಿಮಿಕ್, ಬಿಹಾರ್ ಚುನಾವಣೆ ಮತ್ತು ದೃಷ್ಟಿಕೋನದಲ್ಲಿಯೇ ಮಂಡಿಸಿರ್ತಕ್ಕಂಥ ಒಂದು ಬಿಹಾರ್ ಬಜೆಟ್ ಆಗಿ ಹೊರಹೊಮ್ಮಿದೆ. ಕರ್ನಾಟಕ ರಾಜ್ಯಕ್ಕಾಗಲಿ ಕಲ್ಯಾಣ ಕರ್ನಾಟಕ ಆಗಲಿ, ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಗಾಗಲಿ ಯಾವುದೇ ರೀತಿಯಾದಂಥ ಅನುದಾನ ನೀಡದೇ ಇರುವುದು ದುಃಖಕರ ಸಂಗತಿ. ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ತಾರತಮ್ಯ ಮಾಡುತ್ತಿರುವುದು ಕೂಡ ತೀರಾ ಖಂಡನೀಯವಾದಂಥ ವಿಷಯ. ಇದು ನಿರಾಶಾದಾಯಕ ಬಜೆಟ್ ಅನ್ನೋದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ.